ಎಲ್ಲಿಗೂ ನಮಸ್ಕಾರ. ಜುಲೈ ತಿಂಗಳ ನನ್ನ ಪ್ರೀತಿಯ ಪುಸ್ತಕ ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್. ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಬರೆದಿರುವಂಥದ್ದು. ಯಾವುದೇ ಸಂಬಂಧ ಬೆಳೆದು ಗಟ್ಟಿ ಆಗಬೇಕು ಅಂದರೆ ಸುಮಾರು ತಿಂಗಳುಗಳು ವರ್ಷಗಳೇ ಹಿಡಿಯುತ್ತೆ. ಅದು ಸದೃಢವಾಗಿರಬೇಕು ಅಂದರೆ ನಿರಂತರವಾದ ಪ್ರೀತಿ, ವಿಶ್ವಾಸ, ನಂಬಿಕೆ ಜೊತೆಗೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಅದು ಮಾತಿಂದ ಮಾತ್ರ ಸಾಧ್ಯ ಆಗುತ್ತೆ. ಯಾವುದೇ ಸಮಸ್ಯೆಗಳನ್ನು ನಾವು ಮಾತಿನ ಮುಖಾಂತರ ಖಂಡಿತವಾಗ್ಲೂ ಬಗೆಹರಿಸ್ಕೊಳ್ಬೋದು. ಯಾಕಂದರೆ ನಮ್ಮ ಬದುಕಿನ ಬಗ್ಗೆ, ಭಾವನೆಗಳ ಬಗ್ಗೆ ನಮ್ಮ ಪ್ರೀತಿ ಪಾತ್ರರೊಡನೆ ಮಾತಾಡದೇ ಇದ್ದರೆ ನಾವೇ ಪ್ರೀತಿಯಿಂದ ಕಟ್ಟಿದಂತಹ ಸುಂದರವಾದ ಬದುಕು ನಮ್ಮ ಕಣ್ಣೆದ್ರೆ ಸತ್ತು ಹೋಗುತ್ತೆ. ಇದು ಸತ್ಯ ಕೂಡ. ಹಾಗಾಗಿ ಸಂಬಂಧಗಳ ಮಧ್ಯೆ ಮಾತೆ ಅದ್ಭುತ, ಅತ್ಯಂತ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಡುವಂಥ ಉದ್ದೇಶನೇ ಈ ಒಂದು ಪುಸ್ತಕ. ಈ ಪುಸ್ತಕದಲ್ಲಿ 30 ಸಂದರ್ಭ ಹಾಗೂ ಬೇರೆ ಬೇರೆ ವ್ಯಕ್ತಿಯ ಅಥವಾ ಸಂಬಂಧದ ಅಥವಾ ಕುಟುಂಬದ ಕಥೆ ಇದೆ. ಇದರಲ್ಲಿ ಎಮೋಷನಲ್ ಡಿವೋರ್ಸ್, ಕೃತಜ್ಞರು, ಭಾವುಕತೆ ಕನಸಾಗದಿರಲಿ, ಗಂಡ ಹೆಂಡತಿ, ಅವನು ಅಥವಾ ಅವಳು, ಪ್ರೀತಿಸಲು ಸಮಯನೇ ಇಲ್ಲ, ನನಗೆ ಯಾಕೆ ಈ ನೋವು, ಹೀಗೆ ಸರಳವಾದ ನಮ್ಮೆಲ್ಲರ ಬದುಕಿಗೆ ನಾವು ಹೋಲಿಕೆ ಮಾಡ್ಕೊಳ್ಬಹುದಾದಂತಹ ಕಥೆಗಳಿದೆ. ಇನ್ನು ಒಬ್ಬ ವ್ಯಕ್ತಿ ಹತ್ರ ಹಣ, ಸುಖ, ಸಂತೋಷ ಎಲ್ಲ ಇದ್ದಾಗ ಸಂಬಂಧಗಳು ಹೇಗಿರುತ್ತೆ, ಹಾಗೆ ಇಲ್ಲದಿದ್ದಾಗ ಅವನೊಟ್ಟಿಗೆ ಸಮಾಜನ ಬಿಟ್ಬಿಡಿ, ಅವನು ತನ್ನವರೇ ಅಂತ ನಂಬ್ಕೊಂಡಿರುವಂಥ ಸಂಬಂಧಿಕರು ಅಥವಾ ಆತ್ಮೀಯರು ಹೇಗೆಲ್ಲ ಪರಿವರ್ತನೆ ಆಗ್ತಾರೆ ಅನ್ನುವಂಥದ್ದು. ಹಾಗೇನೆ ಏನೇ ಆದರೂ ಕೂಡ ನಾವು ಜೀವನದಲ್ಲಿ ಕುಗ್ಗದೆ ಜಗ್ಗದೆ ಬದುಕಲ್ಲಿ ಮುನ್ನಡೀತಾ ಇರಬೇಕು ಅನ್ನುವಂಥದ್ದು. ಈ ಊರೆಲ್ಲ ನೆಂಟರು ಕೈಯಲ್ಲಿ ಗಂಟಿರುವಾಗ ಅನ್ನುವಂಥ ಕತೆ ತುಂಬ ಸುಂದರವಾಗಿ ಹೇಳಿದ್ದಾರೆ. ಇನ್ನು ಹಿಂದೆ ಗಂಡು ಹೊರಗಡೆ ದುಡಿತಾ ಇದ್ರು, ಹೆಣ್ಮಕ್ಳು ಮನೆ ಜವಾಬ್ದಾರಿನ ಹೊರ್ತಾ ಇದ್ರು. ಅದು ಈಗ ಕಾಲ ಬದಲಾಗಿದೆ. ಈಗ ಹೆಣ್ಣು ಮನೆಯ ಜವಾಬ್ದಾರಿಯೊಟ್ಟಿಗೆ ಹೊರಗಡೆ ಕೂಡ ಕೆಲಸ ಮಾಡಿ ಆರ್ಥಿಕವಾಗಿ ಸ್ವಾವಲಂಬಿ ಕೂಡ ಆಗಿದ್ದಾಳೆ. ಹೀಗಿರುವಾಗ ಪುರುಷರು ಕೂಡ ಮಹಿಳೆಯೊಟ್ಟಿಗೆ ಮನೆ ಕೆಲಸಗಳಲ್ಲಿ ಸಹಾಯ ಮಾಡುವಂಥದ್ದಕ್ಕೆ ಹಿಂಜರಿಯುವಂಥ ಅವಶ್ಯಕತೆ ಇಲ್ಲ. ಅಪ್ಪ ಅಷ್ಟೇ ಅಲ್ಲ, ಅವ್ರ ಮಕ್ಕಳಿಗೆ ಅಮ್ಮ ಕೂಡ ಆಗಬೇಕು ಅನ್ನುವಂಥದ್ದು. ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೆಯೇ ಒಂದು ಸಾಮರಸ್ಯದ ದಾಂಪತ್ಯಕ್ಕೆ ಅಪ್ಪಂದು ಕೂಡ ಅಷ್ಟೇ ಪಾತ್ರ ಇರುತ್ತೆ. ಸೊ ಹಾಗಾಗಿ ಅಪ್ಪಂದಿರೇ ಅಮ್ಮಂದಿರೂ ಆಗಿ ಅನ್ನುವಂಥ ಕತೆ ಕೂಡ ಅದ್ಭುತವಾಗಿದೆ. ಹಾಗಾಗಿ ಕೊನೆಯದಾಗಿ ನಾನು ಹೇಳೋದು, ನಿಮ್ಮ ಬದುಕಲ್ಲಿ ಏನಾದರೂ ಪುಟ್ಟ ಸಮಸ್ಯೆ ಇದ್ರೆ ಈಗಲೇ ಮಾತಾಡಿ ಬಗೆಹರಿಸ್ಕೊಳ್ಳಿ. ಯಾಕಂದರೆ ಸಾಮಾನ್ಯವಾಗಿ ನಾವು ಎಡು ಬೀಳೋದು ಕೂಡ ಪುಟ್ಟ ಕಲ್ಲುಗಳಿಂದಾನೆ, ದೊಡ್ಡ ಬೆಟ್ಟ ಗುಡ್ಡಗಳಿಂದ ಅಥವಾ ಹೆಮ್ಮರದಿಂದ ಖಂಡಿತವಾಗ್ಲೂ ಅಲ್ಲ. ಹಾಗೆಯೇ ಒಂದ್ಸಲಿ ಯೋಚನೆ ಮಾಡಿ, ನೀವು ನಿಮ್ಮ ತಂದೆ ತಾಯಿಯೊಟ್ಟಿಗೆ ಕೂತು ನೆಮ್ಮದಿಯಾಗಿ ಮಾತಾಡಿ ಎಷ್ಟು ದಿನಗಳಾಗಿದೆ, ನಿಮ್ಮ ಗಂಡನೊಟ್ಟಿಗೆ ಅಥವಾ ಮಡದಿಯೊಟ್ಟಿಗೆ ಮನಸ್ಸು ಬಿಚ್ಚಿ ನಿಮ್ಮ ಅಂತರಂಗವನ್ನು ಹಂಚಿಕೊಂಡು ಎಷ್ಟು ದಿನಗಳಾಗಿದೆ, ಮಗ ಅಥವಾ ಮಗಳೊಟ್ಟಿಗೆ ನಿನಗೇನಾದರೂ ಸಮಸ್ಯೆ ಇದೆನಾ ಅಂತ ಪ್ರಶ್ನೆ ಮಾಡಿ ಎಷ್ಟು ದಿನಗಳಾಗಿದೆ. ಇದೆಲ್ಲ ಬಿಟ್ಬಿಡಿ, ನಿಮ್ಮೊಟ್ಟಿಗೆ ನೀವೇ ಒಂದು ಪ್ರಶ್ನೆ ಅಥವಾ ನಿಮ್ಮೊಟ್ಟಿಗೆ ನೀವೇ ಒಂದು ಸಮಯವನ್ನು ಕಳೆದು ಎಷ್ಟು ದಿನಗಳಾಗಿರಬಹುದು. ಸಮಯ ಮೀರೋದಕ್ಕಿಂತ ಮುಂಚೆ ಇದೆಲ್ಲದನ್ನ ಯೋಚನೆ ಮಾಡಿ ನಿಮ್ಮೊಟ್ಟಿಗೆ ನೀವು ಮಾತಾಡಿ ಅಂತ ಹೇಳ್ತಾ, ಕೊಂಡಿ ಕಳಿಸುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಪುಸ್ತಕವನ್ನ ಓದಲೇಬೇಕು. ನಮಸ್ಕಾರ.